ಕಿರುಕುಳದ ಆರೋಪ ಬಿಲ್ ಕಲೆಕ್ಟರ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ದಾವಣಗೆರೆ ಜಿಲ್ಲೆ ಕಾಟೇನಹಳ್ಳಿಯಲ್ಲಿ ನಡೆದಿರುವಂತಹ ಒಂದು ದುರ್ಘಟನೆ ಇದು. ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಕಿರುಕುಳ ಅಂತೆ, ಬಿಲ್ ಕಲೆಕ್ಟರ್ ಆತ್ಮಹತ್ಯೆ. ದಾವಣಗೆರೆ ಜಿಲ್ಲೆ ಕಾಟೇನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಬಿಳಿ ಜೋಡು ಪಿಡಿಒ ನಂದಿಲಿಂಗೇಶ್ವರ ವಿರುದ್ಧ ಆರೋಪ ಕೇಳಿ ಬಂದಿದೆ. ಡೆತ್ ನೋಟ್ ಬರೆದಿಟ್ಟಿರುವಂತದ್ದು ಬಿಲ್ ಕಲೆಕ್ಟರ್ ಶಿವಪ್ಪ. ಜಾತಿ ನಿಂದನೆ ಕಿರುಕುಳ ಅಂತ ಶಿವಪ್ಪ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾರೆ. ಬಿಳಿ ಜೋಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬಿಳಿ ಜೋಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪಿಡಿಒ ವಿರುದ್ಧ ಡೆತ್ ನೋಟ್ ಅನ್ನ ಬರೆಯಲಾಗಿರುವಂತದ್ದು. ಪಿಡಿಒ ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಅದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಬಿಳಿ ಜೋಡು ಪಿಡಿಒ ನಂದಿಲಿಂಗೇಶ್ವರ ಅಂತ ಆ ಪಿಡಿಒ ಹೆಸರು. ಅವರ ಹೆಸರನ್ನ ಉಲ್ಲೇಖ ಮಾಡಿ ಡೆತ್ ನೋಟ್ ಅನ್ನ ಬರೆದಿಟ್ಟು ಬಿಲ್ ಕಲೆಕ್ಟರ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಕಿರುಕುಳ ಯಾವ ರೀತಿಯಾಗಿ ಕೊಡ್ತಾ ಇದ್ರು, ಯಾವ ಕಾರಣಕ್ಕೆ ಅನ್ನುವಂಥದ್ದು ಕೂಡ ಮೆನ್ಷನ್ ಆಗಿದೆ ಅಂತ ಕಾಣಿಸುತ್ತೆ ಡೆತ್ ನೋಟ್ ನಲ್ಲಿ. ಪಿಡಿಒ ಮೇಲೇನೆ ಆರೋಪ ಕೇಳಿ ಬಂದಿದೆ. ಸಾಕಷ್ಟು ಜನ ಪಿಡಿಒಗಳು, ಹಿರಿಯ ಅಧಿಕಾರಿಗಳು, ಇಒಗಳು, ಸಿಇಒಗಳು ಇವರೆಲ್ಲ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥದ್ನೆಲ್ಲ ಆರೋಪ ಮಾಡ್ತಾ ಇದ್ರು. ಈ ಕೇಸಲ್ಲಿ ಪಿಡಿಒದೇ ಕಿರುಕುಳ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಆ ಡೆತ್ ನೋಟ್ ನಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ, ಯಾವ ರೀತಿಯ ಕಿರುಕುಳವನ್ನ ಕೊಡ್ಲಾಗ್ತಾ ಇತ್ತಂತೆ, ಯಾವಾಗ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು ಇವರು? ಪೃಥ್ವಿರಾಜ್, ಏನು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಒಂದು ಬಿಳ್ಜೋಡು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಏನು ಕಾಟಿನಲ್ಲಿ ಬಿಲ್ ಕಲೆಕ್ಟರ್ ಆಗಿದ್ದಂತ ಶಿವಪ್ಪ ಅವರು ಏನು ಡೆತ್ ನೋಟ್ ಅನ್ನ ಬರೆದು ಪಿಡಿಒ ವಿರುದ್ಧ, ಯಾಕಂದ್ರೆ ಇವರು ಕಳೆದ 23 ವರ್ಷಗಳಿಂದ ಅದೇ ಒಂದು ಗ್ರಾಮದ ಪಂಚಾಯಿತಿಯಲ್ಲಿ ಒಂದು ನೀರ್ಗಂಟಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅದಾದ ಬಳಿಕ ಏನು ಇತ್ತೀಚೆಗಷ್ಟೇ ಕಂದಾಯ ತೆರಿಗೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ, ಮುಂಬಡ್ತಿ ಹೊಂದಿ. ಈ ನೆಲೆಯಲ್ಲಿ ಸಾಕಷ್ಟು ಏನು ಅವರಿಗೆ ಒಂದಿಷ್ಟು ಕೆಲಸದಲ್ಲಿ ಅಡಕತೊಡಕುಗಳನ್ನು ಮಾಡ್ತಾರೆ, ಆದಷ್ಟು ಕಿರುಕುಳ ಕೊಡ್ತಾರೆ ಅಂತೇಳಿ ಒಂದಿಷ್ಟು ಡೆತ್ ನೋಟ್ ಅಲ್ಲಿ ಬರೆದಿಟ್ಟು ಅವರು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಈಗ ಸದ್ಯಕ್ಕೆ ಜಗಳೂರು ತಾಲೂಕಿನ ಬಿಳಿಚೋಡು ಗ್ರಾಮದಲ್ಲಿ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಏನೋ ಅವರ ಪುತ್ರ ಕೂಡ ಹೇಳುವಂತದ್ದು, ಸಾಕಷ್ಟು ಕೆಲಸದ ಸಮಯದಲ್ಲಿ ಕಿರುಕುಳ ಕೊಡ್ತಾ ಇದ್ರು ನಮ್ಮ ತಂದೆಯವರಿಗೆ ಅಂತ ಹೇಳಿ. ಈಗ ಸದ್ಯ ಆತ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಆತ ಏನು ಸಾವನ್ನಪ್ಪಿದ್ದಾನೆ, ಶಿವಪ್ಪ ಆತನ ಪುತ್ರನು ಕೂಡ. ಹಾಗಾಗಿ ಏನು ಪಿಡಿಒ ವಿರುದ್ಧ ಕ್ರಮ ಆಗ್ಬೇಕಂತೇಳಿ ಈಗ ಕುಟುಂಬಸ್ಥರೆಲ್ಲರೂ ಕೂಡ ಆಗ್ರಹ ಮಾಡ್ತಿರುವಂತದ್ದು. ಪೃಥ್ವಿರಾಜ್, ಮನೇಲೆಲ್ಲ ಹೇಳ್ಕೊಂಡಿದ್ರಂತ ಈ ರೀತಿಯ ಕಿರುಕುಳ ಆಗ್ತಾ ಇದೆ, ತುಂಬಾ ಹಿಂಸೆ ಆಗ್ತಾ ಇದೆ, ಬದುಕಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಏನಾದ್ರು, ಅಥವಾ ಹಿರಿಯ ಅಧಿಕಾರಿಗಳಿಗೂ ಏನಾದ್ರು ದೂರ ಏನಾದ್ರು ಕೊಡ್ಲಾಗಿತ್ತಾ, ಅಥವಾ ಏಕಾಏಕಿ ಇವರು ಡೆತ್ ನೋಟ್ ಅನ್ನ ಬರೆದು ಆತ್ಮಹತ್ಯೆ ಮಾಡ್ಕೊಂಡಿರೋದಾ? ಇಲ್ಲ ಪೃಥ್ವಿರಾಜ್, ಸದ್ಯಕ್ಕೆ ಇವರು ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿಲ್ಲ. ಯಾಕಂದ್ರೆ ಈಗ ಇತ್ತೀಚೆಗಷ್ಟೇ ಈತ ಮುಂಬಡ್ತಿ ಹೊಂದಿದ್ರು. ಹಾಗಾಗಿ ಏನು ಬಿಲ್ ಕಲೆಕ್ಟರ್ ಆಗಿ ಕಾರ್ಯನಿರ್ವಹಿಸಿದ್ರು. ಈ ಒಂದು ಕೆಲಸದಲ್ಲಿ ಸಾಕಷ್ಟು ಒತ್ತಡಗಳನ್ನು ಹಾಕ್ತಿದ್ರು. ದಳದಲ್ಲಿ ಕೂಡ ಏನು ಕೆಲವೊಂದಿಷ್ಟು ಮಾತಿನಲ್ಲೇ ಒಂದಿಷ್ಟು ಕಿರುಕುಳ ಮಾಡ್ತಿದ್ರು ಅಂತ ಹೇಳಿ ಸದ್ಯ ಮನೆಯಲ್ಲಿ ಕೆಲಸದ ವಿಚಾರವಾಗಿ ಸಾಕಷ್ಟು ಮನೆಯವ್ರ ಜೊತೆ ಹಂಚ್ಕೊಂಡಿದ್ದಾರೆ. ಆದ್ರೆ ಮೇಲಧಿಕಾರಿಗಳಿಗೆ ದೂರು ನೀಡುವಂತಹ ಕೆಲಸ ಯಾವುದನ್ನು ಮಾಡಿಲ್ಲ. ಹಾಗಾಗಿ ಸಾಕಷ್ಟು ಮನ ನೊಂದಿದ್ರು ಅಂತ ಹೇಳಿ ಈಗ ಅವರ ಪುತ್ರ ಅಶೋಕ್ ಅವರು ಈಗ ನಮ್ಮ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿರುವಂತದ್ದು. ಹಾಗಾಗಿ ಈ ಪಿಡಿಒ ವಿರುದ್ಧ ತಕ್ಷಣ ಒಂದು ಕ್ರಮ ತಗೋಬೇಕು ಅಂತ ಹೇಳಿ ಈಗ ಒತ್ತಾಯ ಮಾಡ್ತಿರುವಂತದ್ದು. ಓಕೆ, ಧನ್ಯವಾದ ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.